ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಸೊ ನಾನು ಇವತ್ತು ಬಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈವ್ನಿಂಗ್ ಆಗಿದೆ, 6 ಈ ಥರ ಆಗಿದೆ. ಟೈಮ್ ಬಂದು ಟೆರೆಸ್ ಮೇಲೆ ಬಂದಲ್ಲ, ಸಖತ್ತು ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದೆ, ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ನನಗೆ ಇವತ್ತಿಗೆ ಬಂದು ಎಷ್ಟು 8200 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 8.200. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಬೇಗ ಇಷ್ಟು ರೀಚ್ ಆಗುತ್ತೆ ಅಂತ ಹೇಳಿ. ಏನು ಹೇಳೋದು, ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಇದಕ್ಕೆಲ್ಲ ನೀವೇ ಕಾರಣಕರ್ತರು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ತುಂಬ ತುಂಬ ಖುಷಿ ಆಗ್ತೈತೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದೆ. ಏನು ಹೇಳಿ, ಜಸ್ಟು ಒಂದು 3-4 ಡೇಸಲ್ಲೆಲ್ಲ ಒಂದು 5000 6000 ಈ ಥರ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರು ಒಂದೇ ಸಾರಿ ದಿಢೀರಂತ. ನನಗೇ ಆಶ್ಚರ್ಯ ಆಗಿಬಿಡ್ತು. 1 2 3 10 20 ಅಂತ ಈ ಥರ ಮುಂದೆ ಹುಡ್ಕೊಂಡು ಬರ್ತಾಯಿದ್ದಿದ್ದು. ಒಂದು 4-5 ಡೇಸಲ್ಲೆಲ್ಲ 8K ಕಂಪ್ಲೀಟ್ ಆಗೇ ಹೋಯ್ತು ನನಗೆ ಸಬ್ಸ್ಕ್ರೈಬರ್ಸು. ನನಗೆ ನಿಜವಾಗ್ಲೂ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ನನಗೇ ನಂಬೋಕ್ಕೂ ಕೂಡ ಆಗ್ತಾಯಿಲ್ಲ. ಪದೇ ನಾನೇನು ತೆಗೆದು ನೋಡ್ತಾ ಇರ್ತೀನಿ ನಿಜನ ಆಗಿರೋದು ಅಂತ. ಇದಕ್ಕೆಲ್ಲ ನೀವೇ ಕಾರಣ. ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಏನಪ್ಪ ಅಂತಂದರೆ ವ್ಯೂಸ್ ಜಾಸ್ತಿ ಹೋಗ್ತಾಯಿಲ್ಲ, ಅದೇನೇ ಬೇಜಾರಾಗ್ತಾ ಇರೋದು. ಏನು ಪ್ರಾಬ್ಲಮ್ ಆಗಿದೆ ಏನೂ ಗೊತ್ತಾಗ್ತಾಯಿಲ್ಲ ನನಗೆ. ಇಲ್ಲ ಯೂಟ್ಯೂಬ್ ಕಡೆಯಿಂದನೇ ನನಗೆ ವ್ಯೂಸ್ ಸಿಗ್ತಾ ಇಲ್ವಾ ಗೊತ್ತಾಗ್ತಾಯಿಲ್ಲ, ವ್ಯೂಸ್ ಜಾಸ್ತಿ ಬರ್ತಾಯಿಲ್ಲ. ಸೊ ಪ್ಲೀಸ್ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಸಪೋರ್ಟ್ನ ನೀಡಿ. ನಾನು ಇನ್ನೂ ಒಂದು ಒಳ್ಳೆ ವೀಡಿಯೋಗಳನ್ನ ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ನನ್ನ ಕೈಲಿ ಆದಷ್ಟು ಪ್ರಯತ್ನನ ಕೂಡ ನಾನು ಪಡ್ತಾಯಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಒಂದು ಸಪೋರ್ಟ್, ಬೆಂಬಲ ತುಂಬ ಮುಖ್ಯ ಆಗುತ್ತೆ. ಇನ್ನೂ ನೀವು ಹೆಚ್ಚಿನ ಪ್ರೀತಿ ನೀಡಿದಷ್ಟು, ಹೆಚ್ಚಿನ ಸಪೋರ್ಟ್ ಕೊಟ್ಟಷ್ಟು, ಲೈಕು, ಶೇರು, ಕಮೆಂಟು ಇವೆಲ್ಲ ಹೆಚ್ಚಾದಷ್ಟು ನನಗೂ ಒಂದು ಉತ್ಸಾಹ ಬರುತ್ತೆ. ಇನ್ನೂ ಒಳ್ಳೆ ವೀಡಿಯೋ ಕೊಡಬೇಕು, ಇಷ್ಟೊಂದು ಪ್ರೀತಿಸ್ತಿದ್ದಾರೆ, ಇಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಸೊ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ವೀಡಿಯೋಗಳೆಲ್ಲ ಹೆಂಗೆ ಬರ್ತಿದೆ ಅಂತ ನನಗೆ ತಿಳಿಸಿ. ಇನ್ನು ಯಾವ ರೀತಿ ಆ ವೀಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಅನ್ನೋದನ್ನು ಕೂಡ ತಿಳಿಸಿ. ನನ್ನ ಕೈಲಿ ಆದಷ್ಟು ಟ್ರೈ ಮಾಡಿ ನೀವು ಹೇಳಿದಂಥ ವೀಡಿಯೋಗಳನ್ನೆಲ್ಲ ಮಾಡಿ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿ. ನಾನಿವಾಗ ಒಂದು ಟೆರೆಸ್ ಮೇಲೆ ಇದ್ದೀನಿ ಅಂತ ಹೇಳಿದ್ನಲ್ಲ, ಅಪ್ಪ ಮಗ ಬಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ವಾಲಿಬಾಲ್ನ ಆಡ್ತಾ ಇದ್ದಾರೆ. ಏನೋ ಮಾಡ್ತಾ ಇದ್ದಾರೆ ವಾಲಿಬಾಲ್. ಆ ಕಡೆ ಎಸ್ಬಿಟ್ಟು ಏನೋ ವಾಲಿಬಾಲ್ ಒಳಗೈತಾ? ಸರಿ ಆಯ್ತು, ಇಟ್ಬಿಟ್ಟು ಬತ್ತೀಯಾ? ಸೊ ಈವ್ನಿಂಗ್ ಆಗಿದೆಯಲ್ಲ, ಇನ್ನೂ ಹಾಲನ್ನು ಕಾಯಿಸ್ಕೊಟ್ಟಿಲ್ಲ. ಸ್ವಲ್ಪ ಪೂಜೆ ಲೇಟ್ ಆಯಿತು. ನಾನು ಗುರುವಾರ ಆಲ್ಮೋಸ್ಟ್ ಸಂಜೆ ಪೂಜೆನೇ ಮಾಡೋದು, ಹಂಗಾಗಿ ಪೂಜೆ ಎಲ್ಲ ಈಗಷ್ಟೇ ಮುಗಿಸ್ದೆ. ನನ್ನ ಮಗಂಗೆ ಹಾಲು ಕೂಡ ಕಾಯಿಸ್ಕೊಡ್ಬೇಕು. ನೋಡಿ ಸೀಬೆ ಗಿಡ, ಏನದು ಹುಷಾರು, ಎಲ್ಲ ಈಗ ಮೊಗ್ಗಚ್ತಾ ಇದೆ, ಈಚ್ ಕಚ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ನೋಡಿ ಕಾಯಿಗಳೆಲ್ಲ. ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಕರೆಕ್ಟಾಗಿ ಬರುತ್ತೆ ಸೀಬೆಹಣ್ಣು ಎಲ್ಲ. ಇವಾಗ ನೋಡ್ತಾ ಇರ್ಬೋದು ಹೂವು ಬಿಟ್ಟಿದೆ. ಹಾಗೆ ಕಾಯಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಚ್ತಾ ಇದೆ. ಪಾಪು ಈಕೆ ತುಂಬ ಚೆನ್ನಾಗಿ ಕಚ್ತಾ ಇದೆ. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಿಮ್ಮ ಪ್ರೀತಿ ಎಲ್ಲ ಕರೆಕ್ಟಾಗಿ ಗೊತ್ತಾಯ್ತಾ? ನಿಮ್ಮ ಪ್ರೀತಿಗೆ ತುಂಬ ಅಂದರೆ ತುಂಬ ಆಭಾರಿಯಾಗಿದ್ದೀನಿ. ನಿಮ್ಮ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ಲೀಸ್ ಆದಷ್ಟು ನನ್ನ ವೀಡಿಯೋನ ಇಲ್ಲಿಗೆ ಹೋಗ್ತೀಯಾ, ಆದಷ್ಟು ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸಿ. ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ. ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಟ್ರೈನ ಮಾಡಿ ವೀಡಿಯೋಗಳನ್ನ ಮಾಡಿ ಬಿಡೋದಕ್ಕೆ, ಡೈಲಿ ವೀಡಿಯೋ ಕೊಡೋದಕ್ಕೆ. ನನಗೆ ಎಷ್ಟೇ ಕೆಲಸ ಇದ್ದರೂ ಕೂಡ, ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ಎಲ್ಲೇ ಹೋದರೂ ಎಲ್ಲೇ ಬಂದರೂ ಮನೆಗೆ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ವೀಡಿಯೋ ಬಿಡೋದನ್ನು ಮಾತ್ರ ಮಿಸ್ ಮಾಡ್ತಾಯಿಲ್ಲ. ಆದಷ್ಟು ನಾನು ಡೈಲಿ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲೋ ಮಧ್ಯ ಒಂದೊಂದು ವೀಡಿಯೋಗಳು ಮಿಸ್ ಆಗ್ತವೆ ಹೊರತು, ತೀರಾ ಎಮರ್ಜೆನ್ಸಿ ಬ್ಯುಸಿ ಇದ್ದೀನಿ ಆಗಲ್ಲ ಅಂತ ಅಂದ ಟೈಮಲ್ಲಿ ಅದನ್ನು ಬಿಟ್ಟರೆ ಇನ್ನು ಪ್ರತಿದಿನ ನಾನು ಒಂದೊಂದು ವೀಡಿಯೋನ ಕೊಡೋದಕ್ಕೆ ನನ್ನ ಕೈಲಿ ಆದಷ್ಟು ನಾನು ಟ್ರೈನ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಅಷ್ಟೇ. ಸೀಬೆಹಣ್ಣು ಅಪ್ಪಕ್ಕೆ ಕೊಟ್ಟು ಕೂಡ ಎಷ್ಟು 2-3 ಕಿಕ್ಕತ್ತು ಅನ್ನಾಗದೆ ಅಂತ ಒಂದು ಕೊಟ್ಟು
ನಾನು ತೋರಿಸ್ಬೋದಾಗಿತ್ತು ಇವಾಗ. ಇಲ್ಲ ಬಿಡು, ಎಲ್ಲ ಈಚುಕಾಯಿ ಸಿಕ್ತು ಕಣ. ವಾವ್ ನೋಡಿ, ಫೈನಲಿ ನಿಮಗೆ ತೋರಿಸ್ಬೇಕು. ಹಣ್ಣೆ ಇಲ್ವಲ್ಲ ಅಂದ್ಕೊಂಡೆ. ನೆನ್ನೆ ಅಷ್ಟೇ ಹಸ್ಬೆಂಡ್ 3 ಸೀಬೆಹಣ್ಣನ್ನ ಕಿತ್ಕೊಂಡ್ಬಂದ್ರು. ಇಷ್ಟಿಷ್ಟು ಗಾತ್ರದ್ದು ಇದು ಚೆನ್ನಾಗಿತ್ತು. ಇದು ಬಂದು ಸಣ್ಣದು ಪರವಾಗಿಲ್ಲ. ಇಷ್ಟಿಷ್ಟು ಗಾತ್ರ ಆಗುತ್ತೆ ಗೊತ್ತಾ. ಇವಾಗೆಲ್ಲ ಈಚಲ್ವಾ ನೋಡಿ. ಇಲ್ಲಿ ಬಾ 10 ರೂಪಾಯಿ ತೋರಿಸ್ತೀನಿ ನಾನು ನಿಮಗೆ. ಇರು ನಾನೇ ಎತ್ಕೊತೀನಿ ನೋಡಿ. ಕಾಣಿಸ್ತೈತಾ ಹೂವು ಅಂದು ಸಣ್ಣ ಸಣ್ಣದು ಎಲ್ಲ ಈಚ್ಗಳು ಎಲ್ಲ ತುಂಬ ಬಿಡ್ತೈತೆ. ಸೊ ಇವೆಲ್ಲನೂ ಕೂಡ ನಾನು ದಪ್ಪ ಆದಮೇಲೆ ನಿಮಗೆ ಇಷ್ಟು ಕುಯ್ತೀನಲ್ಲ ಆವಾಗ ತೋರಿಸ್ತೀನಿ. ಯಾರಿಗೂ ಮಾರಕ್ಕೋಗಲ್ಲ. ಸ್ಕೂಲ್ ಹುಡುಗರುಗಳೆಲ್ಲ ವ್ಯಾನಿಂದ ಇಳ್ದು ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಅದನ್ನೇ ಮಾಡೋದು. ಯಾರಿಗೂ ದುಡ್ಡಿಗೆಲ್ಲ ಕೊಡಿಸಲ್ಲ. ಹುಡುಗರುಗಳಿಗೆಲ್ಲ ಕುಯ್ದು ಸಂಜೆ ಸ್ಕೂಲಿಂದ ಹೋಗ್ಬೇಕಾದ್ರೆ ಎಲ್ಲರಿಗೂ 2 ತಗೊಂಡು ತಿನ್ಕೊ ಹೋಗ್ರಪ್ಪ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಇವಾಗ ನಾನು ಇದನ್ನು ತಿಂದು ಕೂಡ ತೋರಿಸ್ತೀನಿ. ತೊಳೆಯೋ ಅವಶ್ಯಕತೆ ಏನಿಲ್ಲ. ಮಳೆ ಬರ್ತಾನೆ ಇದೆ, ಗಿಡದಿಂದನೇ ಕಿತ್ತಿರೋದು. ಅವು ಔಷಧಿ ಏನೂ ಹಾಕಲ್ಲ. ಆದ ಕಾರಣ ತೊಳೆಯೋ ಅವಶ್ಯಕತೆಯೂ ಇಲ್ಲ. ಸಪ್ಪತ್ತೈತೆ ಟೇಸ್ಟು ಪಪ್ಪ. ನಿನ್ನ ನಗು ನೋಡಿ ಅದಕ್ಕೆ ಬಿಡ್ತಾರೆ ಅಲ್ವಾ. ಅಲ್ಲಿಗೆ ಚುಚ್ಕೊಬಿಡ್ತಾ ನೋಡಿ. ಕಾಣಿಸ್ತೈತಾ ಸಿಬೇಣು? ಸಾಕು. ಟೇಸ್ಟ್ ಅಂತೂ ನಮ್ಮನೆ ದಾಳಿಂಬೆ ಗಿಡ ಯಾರು ಕಿತ್ಕೊಳಕ್ಕಿಲ್ಲ, ಎಲ್ಲ ಒಣಗೋಗಿ ಇಲ್ಲಿ ನೋಡಿ. ಕಿತ್ಕೋತೀವಿ ಫ್ರೆಂಡ್ಸ್. ಆದರೆ ಏನು ಮಾಡೋದು, ಜಾಸ್ತಿ ಬಿಡ್ತಾವಲ್ವಾ. ಹೇಳಿದ್ಮೇಲೆ ಆಗಲೇ ದುಡ್ಡಂತೂ ಯಾರಿಗೂ ಕೊಡ್ಸಲ್ಲ. ಹಾಗಾಗಿ ಎಲ್ಲ ಕಡಿಮೆ ಐತೈತೆ. ಇಟ್ಕೊಂಡು ಬಿದ್ದೋಗೈತೆ, ಎಲ್ಲ ಕ್ಲೀನ್ ಮಾಡಬೇಕು. ಸರಿ ಬಾ, ಕಾಫಿ ಮಾಡ್ಕೊಡೋಣ ಈಗ. ಹೀಗೆ ವಿಡಿಯೋ ಕಂಟಿನ್ಯೂ ಆಯ್ತಾ ಇರುತ್ತೆ. ನನಗೆ ಏಟ್ಗೆ ಆಗಿರೋ ಖುಷಿಗೆ ಬಿದ್ದೋಗಿ ಕೆಳಗಡೆ ಮೆಟ್ಲು ಇಲ್ಲೇ ನಿಂತ್ಕೋ ಸಾಕು. ನನಗೆ ಏಟ್ಗೆ ಆಗಿರೋ ಖುಷಿಗೆ ಇವತ್ತು ಬಂದು ನಾನು ಡಿಶ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿಶ್ ಅನ್ನೋದಕ್ಕಿಂತ ಸ್ವೀಟು. ನಮಗೆ ಬಂದು ನಮ್ಮ ಅಜ್ಜಿ ಅಮ್ಮ ಮಾಡಿಕೊಡ್ತಿದ್ದಂಥ ಹಳೇ ಕಾಲದೊಂದು ಸ್ವೀಟ್ನ ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ. ಆಲ್ಮೋಸ್ಟು ಈಗ ಅದೆಲ್ಲ ಯಾರೂ ಮಾಡೋದೇ ಇಲ್ಲ. ಕಾಜು ಬರ್ಫಿ, ಹಲ್ವಾ, ಬರ್ಫಿ ಈ ಥರ ಸ್ವೀಟ್ಗಳನ್ನ ಮನೇಲಿ ಮಾಡ್ಕೊಂಡು ತಿಂತಾರೆ. ನಾನು ಇವಾಗ ತೋರಿಸೋದನ್ನ ಆಲ್ಮೋಸ್ಟ್ ಜಾಸ್ತಿ ಯಾರೂ ಮಾಡಲ್ಲ. ಮಾಡಿರೋದು ನಾನು ನೋಡೂ ಇಲ್ಲ. ಹಂಗಾಗಿ ಆ ಒಂದು ನಮ್ಮ ಅಮ್ಮ ಅಜ್ಜಿಯ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡಿ. ಆ ಒಂದು ರೆಸಿಪಿ ಬೇಕಿದ್ರೆ ನನ್ನ ವಿಡಿಯೋ ಪೂರ್ತಿ ನೋಡಬೇಕಾಗುತ್ತೆ ನೀವು. ಅದನ್ನು ತೋರ್ಸೋಕ್ಕೂ ಮೊದಲು ಹೇಳಿದ್ನಲ್ಲ, ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ. ಬಾಯ್ ಟಾಟಾ, ಸಿ ಯು. ಮಾಡ್ತೀನಿ, ಮಿಸ್ ಮಾಡಿದೆ ನೋಡ್ತಾ ಇರಿ. ಬಾಯ್. ವೆಲ್ಕಮ್ ಬ್ಯಾಕ್. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಇವತ್ತು ಒಂದು ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಅಜ್ಜಿ ಕಾಲದ ರೆಸಿಪಿ. ಇದೇನು ಗೊತ್ತಾ, ಅಕ್ಕಿ ಹಿಟ್ಟು ಮತ್ತು ಕಡಲೆ. ಅಕ್ಕಿನ ಚೆನ್ನಾಗಿ ಕೆಂಪಗೆ ಗಮ್ಮನ್ನೋ ರೀತಿಯಲ್ಲಿ ಹುರಿದು, ನಾವು ಅಕ್ಕಿನ ಏನು ತೊಗೋತೀವಿ ಅದ್ರ ಅರ್ಧ ಸಮ ಪ್ರಮಾಣದಲ್ಲಿ ಹುರ್ಗಡ್ಲೆನ ತೊಗೊಂಡು, ಅಂದರೆ ಇವಾಗ ನಾವು ಎಕ್ಸಾಂಪಲ್ಗೆ 1 ಪಾವು ಅಕ್ಕಿನ ತೊಗೋತೀವಿ ಅಂತಂದರೆ ಅದಕ್ಕೆ ಬಂದು ಅರ್ಧ ಪಾವು ಹುರ್ಗಡ್ಲೆನ ತೊಗೊಂಡು ಈ ರೀತಿಯಲ್ಲಿ ಪೌಡ್ರ್ ಮಾಡಿ ಇಟ್ಟಿರೋದು. ಆಯಿತಾ, ಕಾಣಿಸ್ತಿದ್ಯಾ? ನಾನು ಮತ್ತೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ಒಂದು ಸಾರಿ ತೋರಿಸ್ತೀನಿ. ಬೌಲ್ಗೇನು ಹಾಕೊಳ್ಳಿಲ್ಲ ಇವಾಗ ತೋರಿಸೋದಕ್ಕೆ ಅಂತ ಹೇಳಿ, ವಿಡಿಯೋ ಮಾಡೋದಕ್ಕೆ ಅಂತೇಳಿ ಎಕ್ಸ್ಟ್ರಾ ಪಾತ್ರೆನೆಲ್ಲ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ನನಗಿಲ್ಲ. ಸೊ ಹಂಗಾಗಿ ನಾನು ಹಂಗೇ ಯಾವುದ್ರಲ್ಲಿ ಇಟ್ಟಿದ್ದೀನಿ ಅದೇನೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಜೊತೆಗೆ ಬಂದು ಬೆಲ್ಲನ ತೊಗೊಂಡಿದ್ದೀನಿ, ಹಾಗೆ ಹಸಿ ಕಾಯಿ ತುರಿ ಮತ್ತು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದು ಕಡಲೆಬೇಳೆ. ಇದನ್ನು ಬಂದು ನಾನು ಒಂದು 2 ಅವರ್ಸು ನೆನೆಸಿದ್ದೀನಿ. ಡೈರೆಕ್ಟ್ ಹಾಕ್ಬೋದು, ಬಟ್ ಇವಾಗ ನಾನು ಅದನ್ನು ಬೆಲ್ಲದ ಪಾಕದ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕಡಲೆಬೇಳೆ ಬೇಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಹಾಕ್ಬಿಟ್ರೆ ಅಲ್ಲಿ ಬೇರೆದ್ರಲ್ಲೂ ಕೂಡ ಬೇಯಿಸ್ಕೊಂಡು ಲಾಸ್ಟಲ್ಲಿ ಬೆಲ್ಲದ ಜೊತೆಗೆ ಹಾಕ್ಬೋದು. ಆದರೆ ಇದು ಬೆಲ್ಲದ ರುಚಿನ ಸಂಪೂರ್ಣವಾಗಿ ತೊಗೊಳ್ಳಲ್ಲ. ಅದಕ್ಕೆ ನೆನೆಸ್ಬಿಟ್ಟು ಡೈರೆಕ್ಟು ನಾವು ಬೆಲ್ಲನ ಏನು ಕರಗಿಸ್ಕೊತೀವಿ ಆವಾಗಲೇ ಅದ್ರ ಜೊತೆನೇ ಹಾಕ್ಬಿಟ್ರೆ ಇದನ್ನು ಕೂಡ ಸ್ವೀಟ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನೆನೆಸಿಟ್ಕೊಂಡಿದ್ದೀನಿ. ಅಜ್ಜಿ ಕಾಲದ ರೆಸಿಪಿ ಅಂತ ಹೇಳಿದೆ. ಏನಪ್ಪ ಅಂತಂದರೆ ಆ ಸ್ವೀಟ್ ಹೆಸರು ಬಂದು ನಾಮದಲ್ಗೆ ಅಂತ ಹೇಳಿ ಕೇಳಿದ್ದೀರಾ ನೀವು? ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ? ಯಾರಿಗೆಲ್ಲ ಈ ನಾಮದಲ್ಗೆ ಸ್ವೀಟ್ ಬಗ್ಗೆ ಗೊತ್ತಿದ್ರೆ ಒಂದು ನಿಮಿಷ ಇರಿ. ಏನೋ ಅವನು ಓದ್ಕೊತಾ ಇದ್ದಾನೆ.
ಅದೇನು ಕೇಳ್ಕೊ, ಗೊತ್ತಿಲ್ಲ ಅದೇನು ಕೇಳೋಗು. ನನ್ನ ಮಗನ ಫ್ರೆಂಡ್ಸು ಓದ್ಕೊಳಕ್ಕೆ ಕೂತದೆ, ಅದು ನನ್ನ ಮಗಿ ಅದನ್ನು ಕೂತ್ಕೊಳ್ಳೋಕ್ಕೂ ಬಿಡಲ್ಲ, ಕೂಕೋತಾವ್ರೆ ಹಂಗೇನೆ. ಸೊ ಅಜ್ಜಿ ಕಾಲದ ರೆಸಿಪಿ ಅಂತ ಹೇಳಿದೆ ಅಲ್ವಾ, ಆವಾಗೆಲ್ಲ ಹೆಂಗೆ ಮಾಡ್ತಿದ್ರು ಅಂತ ಅಂದರೆ ಇವನ್ನೆಲ್ಲ ಇವಾಗ ನಾನು ಏನು ನಿಮಗೆ ಐಟಮ್ಸ್ನ ತೋರಿಸ್ತಾ ಇದ್ದೀನಿ, ಇದನ್ನೆಲ್ಲ ಇವಾಗ ನಾವು ಟೇಸ್ಟ್ಗೆ ಅಂತ ಹಾಕೊಳ್ಳೋದಷ್ಟೇ. ಆವಾಗ ಮಾಡ್ತಿದ್ದಾಗ ಏನಿಲ್ಲ, ಬೆಲ್ಲ, ಈ ಅಕ್ಕಿ ಹಿಟ್ಟು ತೋರಿಸಿದ್ನಲ್ಲ, ಈ ಪೌಡರು, ಸ್ವಲ್ಪ ಕಾಯಿ ತುರಿನೂ ಕೂಡ ನಾನು ಇವಾಗ ತೊಗೊಂಡಿದ್ದೀನಲ್ಲ, ಇಷ್ಟೆಲ್ಲ ತೊಗೋತಿರ್ಲಿಲ್ಲ, ಸ್ವಲ್ಪ ಕಾಯಿ ತುರಿ ಅಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ನಾವು ಗೊತ್ತಲ್ಲ ಹೇಗೆ ಅಂತ, ಅಜ್ಜಿ ಕಾಲದ್ದು ಅಜ್ಜಿ ಕೈ ರುಚಿ ಬರಲ್ಲ, ಬಟ್ ನಾವು ಮಾಡ್ಕೋತೀವಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಸೊ ಫಸ್ಟಿಗೆ ಹೆಂಗೆ ಮಾಡೋದು ಅಂತ ನಾನಿವಾಗ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ನೋಡಿ ಆಯಿತಾ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ, ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅಂದ ತಕ್ಷಣ ನಾನು ಏನು ಕಡಲೆಬೇಳೆನ ತೊಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕೋಬಿಟ್ಟು ಬೆಲ್ಲನೂ ಕೂಡ ಅಷ್ಟೇ, ಬೆಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕ್ಬಿಡ್ಬೇಕು ತಣ್ಣೀರಿಗೇ, ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ನೀವು ಯಾವ ರೀತಿಯಲ್ಲಿ ರಾಗಿ ಮುದ್ದೆ ಮಾಡ್ಕೊಳ್ಳೋಕೆ ಆಲ್ಮೋಸ್ಟ್ ಬರುತ್ತಲ್ವ, ಅದೇ ರೀತಿಯಲ್ಲಿ ನೀವು ಟ್ರೈನ ಮಾಡಿ ನೀಟಾಗಿ ಬರುತ್ತೆ. ಅದನ್ನು ಅಷ್ಟೇ, ಪ್ರತಿಯೊಂದೂ ನೀವು ರಾಗಿ ಮುದ್ದೆ ಮಾಡ್ತೀರಲ್ಲ ಅದೇ ರೀತಿಯಲ್ಲಿ ಅಂಬ್ಲಿನ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನ ಸುರ್ಕೊಂಡು ಮಾಡ್ಕೊಳ್ಳುವಂಥದ್ದು. ಬೆಲ್ಲನ ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತೊಗೊಂಡಿದ್ದೀನಿ, ನನಗೆ ಸ್ವಲ್ಪ ಸ್ವೀಟು, ಇದನ್ನು ಒಂದು ಸ್ವಲ್ಪ ಸ್ವೀಟಲ್ಲಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ. ಅಷ್ಟು ನೀವು ಸಕ್ಕರೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋಂಥವ್ರು ಕಡಿಮೆ ತೊಗೊಳ್ಳಿ, ಪರವಾಗಿಲ್ಲ ಆಯಿತಾ. ಅದಾದಮೇಲೆ ಬಂದು ನಾನು ಕಾಯಿ ತುರಿನ ತಗೋತಾ ಇದ್ದೀನಿ. ಒಂದು ಈಗೇನು ತುರಿದಿಟ್ಟಿದ್ದೀನಲ್ಲ ಅದರಲ್ಲಿ ಒಂದು ಅರ್ಧದಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಆವಾಗ ಏನು ಗೊತ್ತಾ, ಅಮ್ಮ ಅಜ್ಜಿ ಎಲ್ಲ ಈ ರೀತಿ ಎಲ್ಲ ಹಾಕ್ತಿರ್ಲಿಲ್ಲ, ಹೇಳಿದ್ನಲ್ಲ ಮುದ್ದೆ ಮಾಡ್ಕೋಬೇಕು ಅಂತ. ಆ ರೀತಿ ಬರೀ ಬೆಲ್ಲನ ಕರ್ಗಕ್ಕೆ ಇಟ್ಬಿಟ್ಟು ಬೆಲ್ಲದ ಪಾಕಕ್ಕೆ ಹಸಿಟ್ಟನ್ನ ಹಾಕ್ಬಿಟ್ಟು ಮುದ್ದೆನ ಮಾಡಿಕೊಂಡು ಅದ್ರ ಮೇಲೆ ಕಾಯಿ ತುರಿನ ಸ್ವಲ್ಪ ಉದುರಿಸ್ತಿದ್ರು ಅಷ್ಟೇ. ಬಟ್ ಇವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದಕ್ಕೂ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಬಂದು ನಾನು ಒಂದು ಸ್ಪೂನಷ್ಟು ಹಿಟ್ಟನ್ನು ತಗೊಂಡು, ಸ್ವಲ್ಪ ತಗೊಳ್ಳಿ ಸಾಕು, ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಇವಾಗ ಅಂಬ್ಲಿ ಆಗಬೇಕು ಆಯಿತಾ. ರಾಗಿ ಹಿಟ್ಟಿಗೆ ನಾವು ಅಂಬ್ಲಿನ ಕದ್ರಕೋತೀವಲ್ಲ ಆ ರೀತಿ ಸೇಮ್ ಟು ಸೇಮ್ ನೀವೇನು ಮುದ್ದೆ ಮಾಡ್ಕೋತೀರಾ ಹಂಗೇ ಮಾಡ್ಕೊಳ್ಳಿ. ಕಾಯಿ ತುರಿ ಜಾಸ್ತಿ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಕಾಯಿ ತುರಿನ ಹಾಕೊಳ್ದೇ ಇದ್ದರೂ ನಡೀತದೆ. ಬೇಕು ಅಂದರೆ ಲಾಸ್ಟಲ್ಲಿ ನಾನು ಉದುರಿಸೋದನ್ನ ತೋರಿಸ್ತೀನಿ, ಆ ರೀತಿ ಉದುರಿಸ್ಕೊಳ್ಳಿ. ಬಟ್ ಕಾಯಿ ತುರಿ ಇದ್ರೇ ತುಂಬ ಅಂದರೆ ತುಂಬ ಚೆಂದ ಟೇಸ್ಟ್ ಕೊಡುತ್ತೆ. ಹಂಗಾಗಿ ನಾನಂತೂ ಕಂಪಲ್ಸರಿ ಹಾಕ್ತೀನಿ ಇದಕ್ಕೆ. ಇದ್ರ ಹೆಸ್ರು ಗೊತ್ತಲ್ಲ, ಯಾರೂ ಮರ್ತ್ಕೊಂಡಿಲ್ಲ ಅಂತ ಅನ್ಕೋತೀನಿ, ನಾಮದಲ್ಗೆ. ಏನಕ್ಕೆ ಆ ಹೆಸ್ರು ಕೊಟ್ಟವ್ರೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಏನಕ್ಕೆ ಈ ಹೆಸ್ರು ಬಂದಿದೆ ಅಂತ ನನ್ನನ್ನು ದಯವಿಟ್ಟು ಯಾರೂ ಕೂಡ ಕೇಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ನನಗೆ ಗೊತ್ತಿಲ್ಲ. ಆಗ್ಲಿಂದ ಅದಕ್ಕೆ ಬಂದು ಇದೇ ಹೆಸ್ರು ಕರೆಯೋದು, ಹಂಗಾಗಿ ನಾನು ನಿಮಗೆ ಈ ಹೆಸ್ರನ್ನೇ ಹೇಳ್ತಾ ಇದ್ದೀನಿ. ಅಜ್ಜಿ ಕಾಲದ ಸವಿರುಚಿ, ಅಜ್ಜಿ ಕೈ ರುಚಿ. ಸೊ ಇವಾಗ ಇದು ಪೂರ್ತಿ ನೀಟಾಗಿ ಎಲ್ಲ ಕರಗಲಿ, ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಹೆಂಗೆ ಬಂತು ಅಂತ ಹೇಳಿ. ನಾನಿವಾಗ ಇದನ್ನು ಹಿಂಗೆ ಕೈ ಆಡಬೇಕು, ಇಲ್ಲ ಅಂತಂದರೆ ಗಂಟು ಕಟ್ಬಿಡುತ್ತೆ. ಮತ್ತು ಬೆಲ್ಲನೂ ಕೂಡ ಹಿಂಗೆ ಮಾಡ್ಕೊತಾ ಇರಬೇಕು, ಸಾಫ್ಟಾಗಿ ಬೇಗ ಕರಗೋಗುತ್ತೆ ಅಂತ. ನೋಡಿ ಇವಾಗ ಅಂಬ್ಲಿ ರೆಡಿ ಆಯಿತು. ಅದಾದಮೇಲೆ ಅಂಬ್ಲಿ ರೆಡಿ ಆದಮೇಲೆ ಅದಕ್ಕೆ ನಾನು ಮಿಕ್ಸ್ ಮಾಡಿಟ್ಟಿದ್ದಂತಹ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನೂ ಕೂಡ ಹಾಕ್ಬಿಟ್ಟು, ನೋಡಿ ಹಸಿಟ್ಟನ್ನು ಕೂಡ ಸುರಿದಿದ್ದೀನಿ, ಸ್ವಲ್ಪ ಇಟ್ಟಿದ್ದೀನಿ. ಅದೇನಾದರೂ ತೆಳುವಾಯಿತು ಅಂತ ಅಂದರೆ ಹಾಕೊಳ್ಳೋಣ, ಇಲ್ಲ ಅಂತಂದರೆ ಬೇಡ, ಗಟ್ಟಿಯಾಗಿಬಿಟ್ರೆ ಮತ್ತೆ ಚೆನ್ನಾಗಾಗಲ್ಲ, ಟೇಸ್ಟು ಸಾಫ್ಟಾಗಿ ಬರಲ್ಲ ಅಂತ ಹೇಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬೀಳ್ತಾ ಇದೆ. ಇದು ಒಂದು 2 ನಿಮಿಷ ಬೆಂದರೆ ಸಾಕು, ಜಾಸ್ತಿ ಏನು ಬೇಯೋದು ಬೇಡ. ಅಂಬ್ಲಿ ಎಲ್ಲ ಬೇಯಿಸಿರೋದ್ರಿಂದ, ಅಕ್ಕಿನೂ ಕೂಡ ಚೆನ್ನಾಗಿ ಬಿಸಿ ಮಾಡಿ ಮಿಲ್ ಮಾಡಿಸಿರೋದ್ರಿಂದ
ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ. ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಕುದಿ ಬಿದ್ದರೆ ಒಂದು 2 ನಿಮಿಷ, 2ರಿಂದ 3 ನಿಮಿಷ ಈ ರೀತಿಯಲ್ಲಿ ಬೆಂದರೆ ಸಾಕು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಲ್ಲಿ ಇವಾಗ ನಾನು ನಾಮದಲ್ಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ಇದು ಇಷ್ಟು ಸಿಂಪಲಾಗಿ ಕಾಣಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ, ನಾನೇ ಸ್ವಲ್ಪ ಇಷ್ಟ ಆದರೂ ಹಾಕಿದ್ದೀನಿ ಐಟಮ್ಸ್ನ. ಅವಾಗಂತೂ ಏನೂ ಆಗ್ತಿರಲಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಬೆಲ್ಲ, ನೀರಿಗೆ ಬೆಲ್ಲ ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನ ಅದನ್ನು ಮಿಲ್ ಮಾಡಿಸಿರೋದಂತೂ ಸೇಮ್ ಪ್ರೊಸೀಜರಲ್ಲೇ ಮಾಡಿಸ್ತಿದ್ದು. ಆಗ್ಲೂ ನಾನು ಕೂಡ ಹಂಗೇ ಮಾಡಿಸಿದ್ದೀನಿ. ಹಂಗೆ ಮಾಡಿಸಿದ್ರೇ ಟೇಸ್ಟು ಚೆನ್ನಾಗಿ ಬರೋದು. ಸೊ ಅದನ್ನು ಮಾಮೂಲಿ ಅಂಬ್ಲಿ ತೋರಿಸಿದ್ನಲ್ಲ, ಅಂಬ್ಲಿನ ಮಾಡ್ಕೊಬಿಟ್ಟು ಈ ರೀತಿ ಎಸಿಟ್ ಹಾಕ್ಬಿಟ್ಟು ತಿರುಗ್ಬಿಟ್ಟು ಮುದ್ದೆ ಥರ ಮಾಡಿಕೊಂಡು ತಟ್ಟೆಗೆ, ಇವಾಗ ನಾವು ಸ್ವಲ್ಪ ತುಪ್ಪ ಸವರ್ತೀವಿ, ಆಗ ಅದನ್ನು ಸವರ್ತಿರ್ಲಿಲ್ಲ, ತಟ್ಟೆಗೆ ಹಾಕ್ಬಿಟ್ಟು ನೀಟಾಗಿ ತಟ್ಬಿಟ್ಟು ಕಾಯಿ ತುರಿನ ಉದುರಿಸ್ಬಿಟ್ಟು ಕಟ್ ಮಾಡಿದ್ರೆ, ಇವಾಗ ನೀವು ಹಲ್ವಾನ ಏನು ತಿಂತೀರಾ ಸಖತ್ತಾಗಿ ಬರುತ್ತೆ. ಅದಕ್ಕಿಂತನೂ ಟೇಸ್ಟು ಆಸಮಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಗಳಲ್ಲಿ. ಸಿಂಪಲ್ಲಾಗಿ ಮನೇಲೇ ಇರುವಂಥ ಒಂದಿಷ್ಟು ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟೇಸ್ಟ್ ಆ್ಯಂಡ್ ಹೆಲ್ತಿಫುಲ್ ಆಗಿರುವಂಥ ಫುಡ್ನ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ಅಂತ ಅಂದಾಗ ಧಾರಾಳವಾಗಿ ಮಾಡ್ಕೋಬೋದು. ಹಂಗಾಗಿ ನೋಡಿ ಈ ರೀತಿಯಲ್ಲಿ ನಾನಿವಾಗ ಮಾಡ್ಕೊತಾ ಇದ್ದೀನಿ. ರೆಡಿ ಆದಮೇಲೆ ತಿರುಗಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಅಂಬ್ಲಿಗೆ ಹಸಿ ತುಯ್ಬೇಕಾದ್ರೆ ಮತ್ತೆ ಎಳ್ಳೆ ಹಾಕ್ಬೇಕಾದ್ರೆ ಏನಾಯಿತು ಅಂತಂದರೆ, ಹೇಳಿದ್ನಲ್ಲ ನನ್ನ ಮಗನ ಫ್ರೆಂಡ್ಸ್ ಬಂದರು ಅಂತ, ಅವರು ಏನೋ ಮಾತಾಡ್ತಾಯಿದ್ರು, ಏನು ಮಾಡ್ತವ್ರೆ ಅಂತ ಆಚೆ ಹೋದೆ. ಬರುವಷ್ಟರಲ್ಲಿ ಅಂಬ್ಲಿನೂ ಕೂಡ ಚೆನ್ನಾಗಿ ಬೆಂದ್ಬಿಟ್ಟಿತ್ತು. ಏನು ಮಾಡಿದೆ, ನಾನು ನಿಮಗೆ ತೋರಿಸೋದನ್ನ ಮಾರ್ಕೊಬಿಟ್ಟು ಹಂಗೇನೆ ಸುರಿದ್ಬಿಟ್ಟೆ. ಅದು ಸುರಿದ್ಮೇಲೆ ಅದನ್ನು ಮಾಡ್ಕೊಳ್ಳೇ ಇಲ್ವಲ್ಲ ಅಂತ ಯೋಚನೆ ಮಾಡಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಏನಿಲ್ಲ, ಅಂಬ್ಲಿಗೆ ಎಲ್ಲ ಪ್ರೊಸೀಜರ್ ತೋರಿಸ್ದೆ ಅಲ್ವಾ, ಅದಕ್ಕೆ ಎಳ್ಳು ಸುರಿದೆ. ಅದಾದಮೇಲೆ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಕ್ಕಿ ಹಿಟ್ಟು ಸುರಿದಿದ್ದೀನಿ ಅಷ್ಟೇ. ಮುದ್ದೆ ಮಾಡೋಕ್ಕೆ ಬರುತ್ತಲ್ವ ಎಲ್ರಿಗೂ, ಸೊ ಅದೇ ಪ್ರೊಸೀಜರಲ್ಲೇ ನಡೆಯುತ್ತೆ, ಸೇಮ್ ಟು ಸೇಮ್, ಯಾವುದೇ ರೀತಿ ಬದಲಾವಣೆ ಇಲ್ಲ. ಇವಾಗ ಆಲ್ಮೋಸ್ಟ್ ಆಯಿತು. ಇವಾಗ ತಿರಿಕೊಳ್ಳೋದಷ್ಟೇ. ಶೂ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇರಿ, ಇವಾಗ ಏನಾದರೂ ನಾನು ಕಡಿಮೆ ಊರಿಗೆ ಕೊಡದೆ ಬಿಟ್ಬಿಟ್ರೆ ಬಂತು 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 ಒಂದು ಚೆಲ್ಬಿಡುತ್ತೆ. ಕಾಣಿಸ್ತೀತಾ? ಫ್ಲೇವರ್ ಅಂತೂ ಕೇಳೋದೆ ಬೇಡ. ಅಕ್ಕಿ ಘಮ ಘಮ ಅನ್ನೋ ರೀತಿಯಲ್ಲಿ ಫುಲ್ಲು ರೆಡ್ ಕಲರ್ ಹುರಿದಿದ್ದೆ. ಆ ಅಕ್ಕಿ ಹಿಟ್ಟಿನ ಘಮದ ಫ್ಲೇವರು ಮತ್ತು ಆ ಬೆಲ್ಲದ ಫ್ಲೇವರು ಸಖತ್ತಾಗಿ ಅನ್ನಿಸ್ತೈತೆ. ಟೇಸ್ಟ್ ಹೆಂಗೆ ಬರ್ತವೋ, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತೈತೆ. ನಾನಿವಾಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಆಯಿತಾ. ನೋಡಿ ಇವಾಗ ಮುದ್ದೆ ತಿರ್ಗೋ ಕೋಲ್ ಏನಿದೆ ಅದನ್ನು ತಗೊಂಡು ನೀಟಾಗಿ ನಾನಿವಾಗ ಮಿಕ್ಸ್ನ ಮಾಡ್ಕೊತೀನಿ. ಆದಷ್ಟು ಸ್ವಲ್ಪ ಹೊತ್ತು ಒಲೆ ಮೇಲೇ ತಿರುಕೊಳ್ಳಿ. ಯಾಕೆ ಅಂತಂದರೆ ನೀಟಾಗಿ ಇಟ್ಟು ಮಿಕ್ಸ್ ಆದಮೇಲೂ ಕೂಡ ಹಿಟ್ಟೆಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಒಲೆ ಮೇಲೇ ತಿರುಕೊಳ್ಳಿ. ಸ್ವಲ್ಪ ಗಟ್ಟಿ ಆಯ್ತಾ ತಿರ್ಗೋಕ್ಕಾಗಲ್ಲ, ಕೈ ನೋವು, ಆವಾಗ ಬೇಕಿದ್ರೆ ಕೆಳಗಡೆಗೆ ಇಳಿಕೊಳ್ಳೋದು. ತೋರಿಸ್ಬೇಕು ಹೆಂಗೆ ಬರ್ತೈತೆ ಅಂತ. ಆವಸ್ ಹಿಟ್ಟನ್ನು ಹಾಕ್ಬಿಟ್ರೆ ಪರ್ಫೆಕ್ಟಾಗಿ ಬರ್ತೈತಿ. ತೆಳೆ ಆಯಿತು. ಹಿಂಗೇನೆ ಮಾಡ್ಕೋಬೋದು, ಏನಿಲ್ಲ. ಹಸಿಟ್ಟು ಆಯ್ತಲ್ಲ ಹಾಕ್ಬಿಡೋಣ. ಕೆಳಗಡೆ ಇಳಿಕತ್ತೀನಿ ಇವಾಗ. ಆಯ್ತಲ್ಲ ತಿರ್ಗಕ್ಕೆ ಕರೆಕ್ಟೇ ಹೋಗ್ಬತ್ತು. ಇಲ್ಲ ಕುತ್ಕೊಳ್ಳ ಕೆಳಗಡೆ ಇಳಿ. ಕೆಳಗಡೆ ಇಳಿದ್ಬಿಟ್ಟು ತೋರಿಸು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಅಜ್ಜಿ ಕೈ ರುಚಿನ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಕರೆಕ್ಟಾಗಿ ಹಾಕಿದ್ದೀನಿ ಅಳತೆಗೆ ನಾನು ನೀರನ್ನ ನೋಡು. ಘಮ ಘಮ ಅಂತೈತೆ. ಒಬ್ಬಟ್ಟು ಅದು ಒಬ್ಬಟ್ಟಲ್ಲ. ನೀನು ನೋಡಿದ್ಯಾ ಇದನ್ನ? ಇಲ್ಲ, ನೀನು ಮಾಡೇ ಕೊಟ್ಟಿಲ್ವೇನೋ ನನಗೂ. ಇದ್ರ ಹೆಸರಾದ್ರೂ ಗೊತ್ತಾ? ಗೊತ್ತಿಲ್ಲ. ನಾನು ಹೇಳ್ತೀನಿ ಆಯ್ತಾ. ನಾಮದಲ್ಗೆ ಕೇಳಿದೆ ಹೆಸರಿನ? ಕೇಳೆ ತಿಂದೇ ಇಲ್ಲ. ಇನ್ನು ಹೆಸರು ಹೆಂಗೆ ಕೇಳನೆ? ಹೆಸರುನಾದ್ರೂ ಎಲ್ಲರೂ ಕೇಳಿರ್ಬೇಕು ತಾನೆ. ಹೆಸರು ಯಾರು ಹೇಳೋರು? ನಂಗೆ ಬಂದೆ ಬಾ ಪುಟ್ಟ ಇಲ್ಲಿ. ನಿಮ್ಮ ಫೇಸು ಕಾಣಿಸಿಕ್ಕಿಲ್ಲ. ನಿಮ್ಮ ಫೇಸ್ ಕಾಣಿಸಲ್ಲ. ಬಾ ಇಲ್ಲಿ ಫೇಸ್ ಕಾಣಿಸ್ತೆ. ಏನಾಗಬೇಕಾಗಿತ್ತು ಹಂಗ ನೀಟಾಗಿ ಗೊತ್ತಾಗಬೇಕು ಅಂತಾನೆ. ಹೆಂಗೆ ಗೊತ್ತೈತೆ ಅಂತ ಇಟ್ಟೆ ತೋರಿಸ್ಕೊ ಕೂತ್ಕೊಳ್ಳ. ಹಿಂಗೆ ಇಟ್ಟೆ ತೋರಿಸ್ಕ ಕೂತ್ಕೊಳ್ಳ. ಇನ್ನೇನು ತೋರಿಸ್ತೀಯ? ಇನ್ನೇನು ತೋರಿಸ್ನೆ. ನೋಡಿ ಫ್ರೆಂಡ್ಸ್, ಹೆಂಗೆ ಅನಿಸ್ತೈತೆ? ಚೆನ್ನಾಗಿ ಅನಿಸ್ತೈತಾ? ಒಳ್ಳೆ ಮುದ್ದೆ ತಿರುಗ್ತಾ ಇದ್ದೀರಿ. ಅಮ್ಮ ಒಂದು ಕೆಲಸ ಮಾಡಿ, ಮುದ್ದೆನ ಉಂಡೆ ಮಾಡ್ತೀವಲ್ಲ ಅದು ತಗೊಂಡು ನೀವು ಎಲ್ರಿಗೂ ಮುದ್ದೆ ಮಾಡಂಗೆ ಮಾಡಾಕ್ಬಿಡಿ. ಸ್ವೀಟು ಕಣಿದು ಆಗಿನ ಕಾಲದ ನಾಮದಲ್ಗೆ ಮುಂದೆ. ಈಗಿನ ಕಾಲದ ಅಲ್ವಾ ಪೇಡ, ಬರ್ಫಿ ಇವೆಲ್ಲ ಏನೂ ಇಲ್ಲ. ಕಾಜು ಬರ್ಫಿ ಏನೂ ಇಲ್ಲ. ಅವೇನುವೆ
ನಂಬರ್ 1 ಸ್ವೀಟು ಆಗಿನ ಕಾಲದ್ದು ಇದು. ನಿಮ್ಗಳಿಗೆ ರುಚಿ ಮರ್ತೋಗ್ಬಾರ್ದು ಅಂತ ಮಾಡಿಕೊಡ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಡೋಣ, ಇನ್ನೊಂದು ಚೂರು ಅಳ್ಳಿರಿ ಇಟ್ಟು. ಇವಾಗ ಸಿಟ್ಟೆಲ್ಲ ಹಾಕಿದ್ವಲ್ಲ, ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ ಇವಾಗ ಇದು ನೀಟಾಗಿ ಇವಾಗ ಬೆಂದಿದೆ. ಮತ್ತೆ ನಾನು ಇವೆರಡು ತಟ್ಟೆಗಳು ಅಂದಾಗ ಹತ್ರದಲ್ಲಿ ತೋರಿಸು ಮತ್ತೆ. 2 ತಟ್ಟೆಗಳಿಗೆ ನೀಟಾಗಿ ತುಪ್ಪನ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತ ನೋಡಿ. ನೀಟಾಗಿ ಹೊಂದಿಸ್ಕೊಳ್ಳಿ ಅಷ್ಟೇನೆ. ಒಳಗಡೆ ಹಸಿಟ್ಟೆಲ್ಲ ಇದ್ರೆ ಟೇಸ್ಟು ಸಪ್ಪೆ ಹೊಡಿತಾಯಿದೆ, ಇಟ್ಟಿಟ್ಟೆ ಸಿಗುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ನ ಮಾಡ್ಕೊಡಿ. ನೋಡಿ ಅದನ್ನ ಏನು ಮಾಡಿದೆ ಅಂದರೆ, ನೋಡಿ ಹಾಲೆ ತೆಗೆದು ಕಟ್ ಮಾಡಿ ನಾನು ಟೇಸ್ಟ್ ಕೂಡ ಮಾಡಿದೆ. ಯಾಕೆ ಅಂತ ಅಂದರೆ ಅದರಲ್ಲೇ ನಾನು ಒಂದು ರೀಲ್ಸ್ನ ಮಾಡಿಕೊಂಡೆ ಇವಾಗ, ಅದಕ್ಕೋಸ್ಕರ ಅದು ಆಲ್ರೆಡಿ ರೆಡಿಯಾಗಿ ಹೋಗಿದೆ. ಅದೇ ಪ್ರೊಸೀಜರ್ನಲ್ಲಿ ಈಗ ನಾನು ನಿಮಗೆ ಕೂಡ ಮಾಡೋದನ್ನ ತೋರಿಸ್ತೀನಿ ಆಯ್ತಾ. ಏನಪ್ಪ ಆಗಲೇ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತಿನ್ಕೊಬಿಟ್ಟವಳೆ, ಕಟ್ ಮಾಡ್ಕೊಂಡು ತಿನ್ಕೊಂಬಿಟ್ಟು ನಾನು ತೋರಿಸ್ತವಳೆ ಅಂತ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬಿಡಿ ಆಯ್ತಾ. ರೀಲ್ಸ್ ಮಾಡಬೇಕಲ್ವಾ ಇನ್ಸ್ಟಾಗ್ರಾಮ್ಗೆ, ಹಂಗಾಗಿ ಮಾಡ್ತಾ ಇದ್ದೀನಿ. ಕ್ಯಾಪ್ಚರ್ ಏನು ಗೊತ್ತಾ, ಯಾರಿಗಾದ್ರೂ ಗೊತ್ತಾ ಅಜ್ಜಿ ಕಾಲದ ಕೈ ರುಚಿ ಯಾವ ಸ್ವೀಟು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ. ಅಮೃತನ ಏನು ಸ್ವೀಟ್ ಹೆಸರು? ಅಯ್ಯೋ ನೀ ಆಲೆ ಮರ್ಕೊಂಬಿಟ್ಟ. ಏನು ಹೇಳಿದೆ ಹೇಳಿ ಸ್ವೀಟ್ ಹೆಸರನ್ನ? ನಮೃತ. ಏನು ಹೇಳಿದೆ ಹೇಳು? ಗೊತ್ತಿಲ್ಲ ನಿಜ. ನಾಮದಲ್ಗೆ ಕೊಡು. ನಾಮದಲ್ಗೆ ನಮೃತ ಅಂತೀಯಲ್ಲೋ. ಸ್ವಲ್ಪ ಬಿಸಿ ಆರಾಗೈತೆ. ಬಿಸಿ ಇದ್ದಾಗೇನೆ ಅದು ಚೆನ್ನಾಗೆ ಬಂತು ಮುದ್ದೆ. ಬಿಸಿ ಇದ್ದಾಗೇನೆ ತಗೊಬಿಟ್ಟು ಉಪ್ಪು ಮಾಡ್ಕೊಂಡು ತಟ್ಟಬೇಕು. ಆದರೆ ನಾನು ರೀಲ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಬಿಸಿ ಆಗಿಬಿಟ್ಲಲ್ಲ, ಹಂಗಾಗಿ ಹಿಂಗೆ ಬಂದೈತೆ. ಏನು ಪರವಾಗಿಲ್ಲ, ತಟ್ಟೋದಿಲ್ಲ, ಸರಿ ಹೋಗುತ್ತೆ. ಇವಾಗ ನೀರೇನು ಜಾಸ್ತಿ ಹಾಕೋಬೇಡಿ. ಇವಾಗ ಹಿಂಗೆ ಮಾಡಿಕೊಂಡು ಸ್ವಲ್ಪ ತಟ್ಕೊಳ್ಳಿ. ಸ್ವಲ್ಪ ತಟ್ಟಾದ್ಮೇಲೆ ಕಾಯಿ ತುರಿ ಏನು ಇಟ್ಟಿಲ್ವಲ್ಲ ಅದನ್ನು, ನಾನು ಆವಾಗಲೇ ಹೇಳಿದ್ನಲ್ಲ ಆಗಿನ ಕಾಲದಲ್ಲಿ ಮಾಡಿದಾಗ ಬರೀ ಇಷ್ಟೇ ಕಾಯಿ ತುರಿ ಆಗ್ತಾ ಇದ್ದಿದ್ದು. ಕಡಲೆಬೇಳೆ, ಎಳ್ಳು ಮತ್ತು ಅಂಬ್ಲಿಕ್ ಅದ್ರದ್ರ ಒಳಗಡೆಗೆ ಕಾಯಿ ತುರಿ ಎಲ್ಲ ಹಾಕ್ತಿರ್ಲಿಲ್ಲ. ಮಾಮೂಲಿ ಹಿಂಗೆ ಮುದ್ದೆನ ಮಾಡ್ಕೊಬಿಟ್ಟು ಅದಕ್ಕೆ ಕಾಯಿ ತುರಿನ ಉದುರಿಸ್ಕೊಂಡು ಕೊಡ್ತಿದ್ರು. ಟೇಸ್ಟ್ ಹೆಂಗಿರ್ತಿತ್ತು ಅಂತಂದರೆ ಸಖತ್ತಾಗಿರ್ತಿತ್ತು. ತಿಂದರೆ ಇನ್ನೂ ತಿನ್ನೋಣ ಅನ್ನಿಸ್ತಿತ್ತು. ಈ ರೀತಿ ಮಾಡ್ಕೊಬಿಟ್ಟು ಬಿಸಿದಕ್ಕೆ ಆವಾಗಂತೂ ಕೇಳಬೇಕಾ, ಬೆಣ್ಣೆ ತುಪ್ಪ ಯಾವಾಗಲೂ ಮನೆಗಳಲ್ಲಿ ಇರ್ತಿತ್ತು. ಮನೆ ಬೆಣ್ಣೆ, ಮನೆ ತುಪ್ಪ ಘಮ ಘಮ ಅನ್ನೋದು. ಬಿಸಿದನ್ನ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಉಪ್ಪು ಹಚ್ಕೊಂಡು ತಿಂತಾಯಿದ್ರೆ ಇನ್ನೊಂದು ತಿನ್ನಬೇಕು ಅನ್ನಿಸ್ತಿತ್ತು. ಹಂಗಿರ್ತಿತ್ತು. ಇವಾಗೆಲ್ಲ ಕೇಳೋದೇ ಬೇಡ. ಈಗೆಲ್ಲ ಅಪ್ಡೇಟ್ ಆಗೋಗೈತೆ. ಕಾಜು ಬರ್ಫಿ, ಚಾಕ್, ಡೈರಿ ಮಿಲ್ಕ್, ಸಮೋಸ, ಪಪ್ಸ್. ನಿನ್ಗೇನು ಫೇವ್ರೇಟು? ಕಾಜು ಬರ್ಫಿ, ಸಮೋಸ, ಬರ್ಗರ್, ಪಿಜ್ಜಾ, ಮೊಟ್ಟೆ ಪಪ್ಸ್, ವೆಜ್ ರೋಲ್, ಚಿಕನ್ ರೋಲ್, ಬಿರಿಯಾನಿ, ದಮ್ ಬಿರಿಯಾನಿ, ಚಿಕನ್ ತಂದೂರಿ ರೆಡಿಯಾಗಿದೆ. ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕು ಅನಿಸುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋ ಅಬ್ಜೆಕ್ಷನ್ಸ್ ಆಯಿತಾ. ನಾನು ಇಷ್ಟು ಸಾಕು, ಇಷ್ಟು ಮಾಡ್ಕೋತಾ ಇದ್ದೀನಿ. ನೋಡಿ ಶೇಪು ಕೂಡ ತುಂಬ ಚೆನ್ನಾಗಿ ಬರ್ತೈತೆ. ನೀಟಾಗಿ ಒಂದು ಅದಕ್ಕೆ ಬಂದೈತಲ್ಲ, ಹಾಗಾಗಿ ನಿಮಗೆ ಒಂದನ್ನು ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಅದು ಬಂದು ತೋರಿಸು. ಶೆಕೆ ಫ್ರೆಂಡ್ಸ್, ಮಳೆ ಬರ್ತಾ ಇದೆ, ಕಾಣಿಸ್ತೈತಾ? ಇವಾಗ ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೊಂಡು ತಿಂತಾ ಇದ್ರೆ ನಾನೊಂದು ತಿನ್ಕೊಂಡೆ ಆಲ್ರೆಡಿ, ಆದ್ರೆ ತಿನ್ಬೇಕು ಅನಿಸ್ತದೆ. ಸೊ ಇದು ಎಳ್ಮೇಲೆ ಬೇಡ ಎಳ್ಮೇಲೆ. ಈಗ ನಮ್ಮ ಮಗ ಕಾಗೆ ಎಲ್ಲ ಎದ್ದಿತ್ತು. ಇದು ಬಂದು ಅಜ್ಜಿ ಕೈ ರುಚಿ. ನಿಮ್ಮೆಲ್ರಿಗೂ ಈ ರೆಸಿಪಿ ಹೆಂಗೆ ಅನಿಸ್ತು? ನೋಡಕ್ಕೆ ಹೆಂಗೆ ಕಾಣಿಸ್ತೈತಿ? ಚೆನ್ನಾಗಿ ಕಾಣಿಸ್ತೈತಾ?
ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದ್ಸಾರಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂತಾ, ಹೆಂಗ ಅನಿಸ್ತು, ಟೇಸ್ಟ್ ಹೆಂಗ ಅನಿಸ್ತು ಅಂತ ಕೂಡ ನನಗೆ ತಿಳಿಸ್ಕೊಡಿ. ಚೆನ್ನಾಗಿ ಬಂದಿದೆ ಅಂತ ಆದರೆ ನನಗೂ ತೋರಿಸ್ಕೊಟ್ಟಿದ್ದಕ್ಕೂ ಏನೋ ಒಂದು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಸೊ ಹಂಗಾಗಿ ಟ್ರೈ ಮಾಡಿದವರು ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವಾಗ ಕೂಡ ನೋಡೋದಕ್ಕೆ ಹೆಂಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ಸಿಂಪಲ್ ರೆಸಿಪಿ, ಈ ರೀತಿ ಬೇಡ ಅಂತಂದರೆ ನಾನು ಹೇಳಿದ್ನಲ್ಲ ಅವಾಗೆಲ್ಲ ಹೆಂಗೆ ಮಾಡ್ತಿದ್ರು ಅಂತ, ಆ ರೀತಿ ಕೂಡ ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಓಕೆ, ನಾನು ನೆಕ್ಸ್ಟ್ ಸಿಗ್ತೀನಿ ಮತ್ತೆ. ಇವಾಗ ಇದನ್ನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ನೋಡಿ ನನ್ನ ಮಗನು ಕೂಡ ತಿಂತಾ ಇದ್ದಾನೆ. ಇವಾಗ ಟೇಸ್ಟ್ ಹೆಂಗೆ ಬಂದಿದೆ ಅಂತ ಕೇಳೋಣ. ಚೆನ್ನಾಗಿ ಬಂದೈತೆ, ಸೂಪರ್ ಆಸಮ್. ಯಾರು ಮಾಡಿರೋದು? ನಮ್ಮಮ್ಮ. ಯಾವ ರುಚಿ ಇದು? ಅಜ್ಜಿ ರುಚಿ. ಅಜ್ಜಿ ಕೈ ರುಚಿ. ಇವಾಗ ಹೇಳು ಅದ್ರದ್ದು ಹೆಸ್ರೇನು, ಆ ಸ್ವೀಟ್ದು? ಇವಾಗ ಹೇಳಿದ್ರೆ ಸರಿ ಹೋಯ್ತು. ಅದ್ರ ಹೆಸ್ರೇನು ಹೇಳು. ಅಮೃತ. ಅಮೃತನೇ ಅದು. ಆಗಿನ ಕಾಲದ ಕೈ ರುಚಿ ಅಮೃತನೇ ಸರಿ, ಬಟ್ ಆ ಸ್ವೀಟ್ ಹೆಸ್ರೇನು ಹೇಳು. ಒಂದರ ಸೊಪ್ಪು. ಹತ್ರದಲ್ಲಿದ್ಯಾ ಹೇಳು. ಒಂದಲ್ಗ ಸ್ವೀಟ್. ನಾಮ್ದಲ್ಗೆ ಸ್ವೀಟ್. ಮರ್ತ್ಕೋಬಾರ್ದು. ನೆಕ್ಸ್ಟ್ ಕೇಳಿದಾಗ ಹೇಳ್ಬೇಕು. ನೀವೇ ಸಾಕ್ಷಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊ ಬಂದ್ಬಿಟ್ಟು ಇವನೊಂದು ಕೇಳ್ತೀನಿ ಮತ್ತೆ ಆ ಸ್ವೀಟ್ ಹೆಸ್ರೇನು ಅಂತ. ಹಾಗೆ ಇವಾಗ ನೀವು ಟೈಮ್ ನೋಡ್ತಾ ಇದ್ದೀರಾ, 9:19 ಆಗಿದೆ. ಏನಪ್ಪ ಟೈಮ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಹಾಗೆಯೇ ನಾನು ರೆಡಿ ಕೂಡ ಆಗಿದ್ದೀನಿ. ಎಲ್ಲಿಗಪ್ಪ ಇಷ್ಟೊತ್ತಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾನು ನಿಮಗೆ ಸ್ವೀಟ್ ಮಾಡಿ ತೋರಿಸಿದ್ಮೇಲೆ ಹಸ್ಬೆಂಡ್ ಬಂದರು. ಅವ್ರಿಗೂ ಕೂಡ ಅಡುಗೆ ಎಲ್ಲ ಮಾಡಿಕೊಟ್ಟೆ. ಊಟನ ಮುಗಿಸಿದ್ವಿ. ನನ್ನ ಚಿಕ್ಕ ಮಗ ಕೂಡ ಮಲ್ಕೊಂಡ. ಅದಾದಮೇಲೆ ನನಗೆ ಇದಕ್ಕಿದ್ದಂಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತೈತಲ್ಲ ಅಂತ ಅಂದೆ. ಹೌದಾ, ಸರಿ ಹಂಗಿದ್ರೆ ಬಾ ತಿನ್ಕೊಂಡು ಬರ್ವಿ ಅಂತೆ. ನಾನು ಕೂಡ ಸ್ವಲ್ಪ ವಾಕ್ ಮಾಡಬೇಕಿತ್ತು. ಪರವಾಗಿಲ್ಲ ಬಾ, ಹಂಗೆ ಐಸ್ ಕ್ರೀಮ್ ಕರ್ಕೊಬರ್ತೀನಿ ಅಂತ ಅಂದರು. ಸರಿ, ಇನ್ನು ಅವ್ರು ಕರೆದ್ಮೇಲೆ ಬಿಡ್ತೀನ. ಹಂಗಾಗಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗ್ತಾಯಿದ್ದೀನಿ. ಇನ್ನು ಅವರೇನೇ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಆಯಿತು ಅಂತ ಅಂದಾಗ ನಾನು ಬಿಟ್ಬಿಡ್ತೀನ. ಸಂಜೆ ಆದರೂ ಪರವಾಗಿಲ್ಲ, ನಡೀರಿ ಮತ್ತೆ ಹೊರಡೋಣ ಅಂತ ಹೇಳಿ ಗಾಡಿ ಎತ್ತಿ ಹೊರಟೆ ಬಿಟ್ಟೆ. ಅದರಲ್ಲೂ ಈಗ ಸಂಜೆಲಂತೂ ತುಂಬ ಅಂದರೆ ತುಂಬಾ ಜೋರಾಗಿ ಮಳೆ ಬಂತು. ವೆದರ್ ಕೂಡ ತುಂಬ ಕೂಲ್ ಆ್ಯಂಡ್ ಚಿಲ್ಲಾಗಿದೆ. ಈ ಚಳಿ ಮೋಡ ಗಾಳಿ ಟೈಮಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ರೆ ಆ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ವೆದರ್ ಅಂತೂ ಕೇಳೋದೇ ಬೇಡ, ಸಖತ್ತಾಗೈತೆ, ತುಂಬ ಚಿಲ್ಲಾಗೈತೆ. ಈಗಂತೂ ಗಾಳಿ ಮೋಡೋ ಟೈಮು ಕೇಳಬೇಕಾ. ಹಾಗಾಗಿ ಒಂದು ಐಸ್ ಕ್ರೀಮ್ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ವಿ ಅಷ್ಟೇ. ಟ್ರಾಫಿಕ್ ಏನಿರಲ್ಲ ಇಷ್ಟೊತ್ತಲ್ಲಿ, ಸೊ ಬೇಗ ಹೋಗಿ ಬಂದ್ಬಿಡ್ಬೋದು. ತುಂಬ ಥಂಡಿ ಆಗೈತೆ. ಸಡನ್ ಪ್ಲಾನೇನು ಮಾಡಿರಲಿಲ್ಲ. ಅವ್ರು ಊಟಕ್ಕೆ ಬಂದಾಗ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತ ಅಂದೆ. ಸರಿ ಆಯಿತು ಬಾ ಹೋಗಿದ್ದು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಒಂದು ವೆಹಿಕಲ್ಲು ಓಡಾಡ್ತಾ ಇಲ್ಲ. ಸಖತ್ತಾಗೈತೆ. ಸಿಟಿನಲ್ಲಿ ನೈಟ್ ಟೈಮು ತುಂಬ ನೈಟ್ ಔಟಲ್ಲಿ ಈ ರೀತಿಯಲ್ಲಿ ಓಡಾಡಿದ್ರೆ, ಟ್ರಾಫಿಕ್ ಇಲ್ಲದೆ ಇರೋ ಟೈಮಲ್ಲಿ ಓಡಾಡಿದ್ರೆ ನೋಡಿ ಇದೊಂದೇ ಖುಷಿಯಾಗೋದು. ಯಾವಾಗಲೂ ಕೂಡ ಏನೋ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಏನೋ ಫಂಕ್ಷನ್ ನಡೀತಾ ಇದೆ, ಹಬ್ಬ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ. ನೋಡ್ತಾ ಇರ್ಬೋದು ಬೀದಿ ಲೈಟ್ಗಳೇನೇ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಐಸ್ ಕ್ರೀಮ್ ತಿನ್ನಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಅಂದರೆ ಅವರೊಂದು ಲಾಂಗ್ ಡ್ರೈವೇನೇ ತೋರಿಸ್ಬಿಟ್ರು. ಇನ್ನೂ ಮುಗ್ದಿಲ್ಲ, ಇನ್ನೂ ಐಸ್ ಕ್ರೀಮ್ ಕೊಡ್ಸೋಕ್ಕೆ ಕರ್ಕೋಗಿಲ್ಲ, ಓಡಾಡಿಸ್ತಾನೆ ಅವ್ರಿಗೆ. ಅಷ್ಟೊತ್ತಲ್ಲಿ ಬಿಟ್ಟಿದ್ದು ಆಲೇ ಅರ್ಧ ಗಂಟೆ ಆಯ್ತಾ ಬಂತು ಟೈಮು. ಇನ್ನು ಗಾಡಿಯಿಂದ ಕೆಳಗಡೆನೇ ಇಳಿದಿಲ್ಲ ನಾವು. ಒಂದು ಲಾಂಗ್ ಡ್ರೈವೇನೇ ಕರ್ಕೊಂಡು ಹೋಗ್ತವ್ರೆ. ಟ್ರಾಫಿಕ್ಕು ಕೂಡ ಕಡಿಮೆ ಇದೆಯಲ್ಲ, ಹಂಗಾಗಿ. ಕರ್ಗೋ, ಲವ್ ಯು. ಕರ್ಗೋ ಹಾಂ, ಕ್ಲೋಸ್ ಆಗಿಲ್ಲ. ಹಾಗೆ ನಾನಿವಾಗ ರೌಂಡೆಲ್ಲ ಮುಗಿಸ್ಕೊಂಡು ಬಂದೆ ನಿಯರ್ ಬೈ ಇರುವಂಥ ಡಾಲ್ಫಿನ್ನಿಗೆ. ಆಲ್ಮೋಸ್ಟ್ ಕ್ಲೋಸ್ ಆಗೋ ಟೈಮು ಸದ್ಯ ಏನಪ್ಪ ನನ್ನ ಪುಣ್ಯ ಕ್ಲೋಸ್ ಆಗಿರಲಿಲ್ಲ ಅಷ್ಟೇ. ಇವಾಗ ಬಂದು ನಾನು ಯಾವ ಐಸ್ ಕ್ರೀಮ್ ತೊಗೊಳ್ಳಿ ಅಂತ ಹುಡ್ಕಾಡ್ತಾ ಇದ್ದೀನಿ ನೋಡಿ. ಟೇಸ್ಟ್ ಚೆನ್ನಾಗಿರುತ್ತಲ್ವ ಇದು?
ಆಲ್ಮಂಡ್, ಚಾಕ್ಲೇಟ್ ಎರಡನ್ನೂ ಟೇಸ್ಟ್ ಮಾಡೋಣ ಅಂತ ತೊಗೋತಾ ಇದ್ದೀನಿ. ಆಲ್ಮಂಡ್ ಒಂದು, ಚಾಕ್ಲೇಟ್ ಒಂದು, ನೋಡೋಣ ಯಾವ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ. ನಿಮಗೂ ತಗೊಂಡೆ, ಮನೇಲೇ ತಿನ್ನೋದಾ? ಈಗ ಹೋಗ್ಬಿಟ್ಟೆ ಹಾಕಿ. ಫೈನಲಿ ಇವಾಗ ನಾವು ಐಸ್ ಕ್ರೀಮ್ನು ತಗೊಂಡು ಮನೆಗೇ ಬಂದ್ವಿ. ಅಲ್ಲಿ ತಿನ್ನಕ್ಕೆ ಹೋಗಲಿಲ್ಲ, ನೈಟ್ ಆಗಿತ್ತಲ್ವ, ರಾತ್ರಿ ಲೇಟೇ ಆಗಿತ್ತೆ, ಲೈಟ್ ನೈಟೇ ಆಗಿದೆ. ಹಾಗಾಗಿ ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಮತ್ತು ಗಾಡೀಲಿ ಬರಬೇಕಾದ್ರೆ ತಿನ್ನೋಣ ಅಂದ್ಕೊಂಡೆ, ಬಟ್ ನಾನು ಹಂಗೆ ಒಂದೆರಡು ರೀಲ್ಸ್ ಮಾಡ್ಕೋಬೇಕಿತ್ತಲ್ವಾ, ಸೊ ತಿನ್ಕೊಂಡು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಹಂಗೇ ಇಟ್ಟೆ. ಇಷ್ಟೇ ಇವತ್ತಿನ ವೀಡಿಯೋ. ಈಗ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಮ್ಸೆ 10 ಆಗೇ ಹೋಯ್ತು ಟೈಮು. ಆರಾಮ್ಸೆ ಇವಾಗ ಕುತ್ಕೊಂಡು ಐಸ್ ಕ್ರೀಮ್ ತಿಂತೀನಿ. ಐಸ್ ಕ್ರೀಮ್ ತಿಂದ್ಬಿಟ್ಟು ತಾಚಿ ಮಾಡ್ತೀನಿ. ನಾಳೆ ಶುಕ್ರವಾರ, ಅಮಾವಾಸ್ಯೆ ಶುಕ್ರವಾರ ಇರೋದ್ರಿಂದ ಬೇಗ ಎದ್ದು, ಯಾವಾಗಲೂ ಅಮಾವಾಸ್ಯೆ ಶುಕ್ರವಾರ ಏನಿಲ್ಲ, ಶುಕ್ರವಾರಕ್ಕೆ ಯಾವಾಗಲೂ ನಾನು ಎದ್ದು ಬೇಗನೆ ಮಾಡಿಬಿಡ್ತೀನಿ ಅಲ್ವ ವಾರನ. ಸೊ ಮತ್ತೆ ಬೆಳಗ್ಗೆಗೆ 3 ಗಂಟೆಗೇ ಎದ್ದು ಕೆಲಸ ಎಲ್ಲ ಮಾಡಿಬಿಟ್ಟು ವಾರ ಮಾಡಬೇಕು. ಹಾಗಾಗಿ ತಿಂದ್ಬಿಟ್ಟು ಬೇಗ ತಾಚಿ ಮಾಡಿಬಿಡ್ತೀನಿ. ಕಣ್ಣು ಕೂಡ ತೂಗುಡಿಸ್ತೈತೆ ನನಗೆ, ಓಡಾಡ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ. ನೋಡಿ, ಗಾಳೀಲಿ ಓಡಾಡ್ಕೊಂಡು ಬಂದೆ. ಮನೆಯೊಳಗಡೆ ಬಂದ ತಕ್ಷಣ ಎಷ್ಟೊಂದು ಸ್ಪ್ರೆಡ್ ಆಗ್ತಾಯಿದ್ದೀನಿ. ತುಂಬ ಸೆಕೆ ಆಗ್ತೈತೆ ಮನೆಯೊಳಗಡೆ ಬಂದ ತಕ್ಷಣ. ಮಳೆ ಎಲ್ಲ ಸೋನೆ ಎಲ್ಲ ಬಂತು ಸಂಜೆಲಿ, ಹಂಗೂ ಕೂಡ ತುಂಬ ಸೆಕೆ ಐತೈತೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಾನು ನಿಮಗೆ ಜಸ್ಟ್ ಒಂದು ರೆಸಿಪಿ ತೋರಿಸೋಣ ಅಂತ ಮಾಡಿದೆ, ಬಟ್ ಅದು ಹಿಂಗೆ ಹೋಗಿ ಒಂದು ಸ್ವಲ್ಪ ಜಾಸ್ತಿನೇ ಲೆಂತಿ ವಿಡಿಯೋ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನಕ್ಕೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಶೇರ್ನ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇನ್ನೂ ಒಂದು ಒಳ್ಳೆ ವಿಡಿಯೋವೊಂದಿಗೆ ಬರ್ತೀನಿ ಅನ್ನೋ ಭರವಸೆಯೊಂದಿಗೆ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ, ಬಾಯ್ ಬಾಯ್. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಲವ್ ಯು ಜಾಸ್ತಿ.